ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಭಾನುವಾ, ನೀವು ಹೊರಡವಾ? ಪೆಂಡ್ರು ತಗೊಂಡು ಕೋರ್ಟ್ಗೆ ಹೋಗಿ ತಡ ಹೋಯ್ತದೆ. ಭಾವ, ನಿಮ್ಮನ್ನ ಇಂಥ ಪರಿಸ್ಥಿತಿನಲ್ಲಿ ನಾನು ಹೇಗೆ ಬಿಟ್ಟು ಹೋಗ್ಲಿ? ಅಯ್ಯೋ ಭಾನುವಾ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಆ ಬಡಿಗಳು ನನ್ಗೇನು ಮಾಡೋಕ್ಕಾಗೋದಿಲ್ಲ ಕಣವ. ನೀವು ಹೋಗವ, ತಡ ಆಗೋಯ್ತದೆ ಕಣವ. ನನ್ನ ಮಾತು ಕೇಳಿ. ಸರಿ ಭಾವ. ನಡಿಯವಾ. ಭಾವನಾ ಮೇಡಮ್, ನಿಮ್ಮ ಭಾವನ ದೇಹದಲ್ಲಿ ಜೀವ ಇರಬೇಕು ಅಂದರೆ ದಯವಿಟ್ಟು ಆ ಪೆನ್ ಡ್ರೈವ್ ನನಗೆ ಕೊಡೋದಾಗಿ ವಿನಂತಿ. ಇಲ್ಲದೆ ಹೋದರೆ ಇವನು ಕೊಂದು ಅದನ್ನು ಕಿತ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತಿದೆ. ಪೆನ್ ಡ್ರೈವ್ ಕೊಡಿಲಿ. ಬೇಡ ಭಾನುವಾ, ಕೊಡ್ಬೇಡಿ. ನಾನು ಏನು ಮಾಡೋಕ್ಕಾಗೋದಿಲ್ಲ. ಏನೂ ಮಾಡೋಕ್ಕಾಗಲ್ವಾ? ಮರಿಗೌಡ ಅಂತ ಒಬ್ಬ ಇದ್ದ ಅನ್ನೋದನ್ನೇ ಮರ್ತು ಬಿಡಬೇಕು. ಹಾಗೆ ಮಾಡ್ತೀನಿ. ಬುಡ್ಡಿ ಇದ್ನೆ, ನೀನ್ ಯಾರ ಮೇಲೆ ಕೈ ಮಡಗಿದ್ದೆ ಅಂತ ಗೊತ್ತಿಲ್ಲ ನಿನ್ಗೆ. ನಮ್ಮಪ್ಪ ಹಿಂಗ್ ಒಂದೇ ಒಂದು ಫೋನ್ ಮಾಡಿದ್ರೆ ನಿನ್ ಕತೆ ಏನಾಯ್ತದೆ ಅಂತ ಯೋಚನೆ ಮಾಡಿದ್ಯಲ್ಲ. ಯೋಚನೆ ಮಾಡಿದೆ. ಸ್ವಂತ ಮಗನೇ ಉಳ್ಸ್ಕೊಳಕ್ಕಾಗಿಲ್ಲ, ಇನ್ನು ನನ್ನೇನೋ ಮಾಡ್ತಾನೆ ನಿಮ್ಮಪ್ಪ. ಅವ್ರಿಗೂ ಅದೇ ಬೇಕಾಗಿರೋದು ಕಣೋ. ನೋಡೋ, ನನ್ನ ಹತ್ರ ಆಟ ಆಡ್ಬೇಡ. ಮರ್ಯಾದಾಗಿ ಪೆನ್ ಡ್ರೈವ್ ಕೊಟ್ಬಿಟ್ಟು ಹೋಗ್ತಾ ಇರು. ಇಲ್ಲ ಅಂದರೆ ಇವನ್ ಕತ್ತು ಸೀಳು ಬಿಡ್ತೀನಿ. ಒಂದು ಕಡೆ ಗಂಡನು ಕಳ್ಕೊತೀಯ, ಇನ್ನೊಂದು ಕಡೆ ಗಂಡನ ಅಣ್ಣನು. ರವಿಶಂಕರ್ ಅವರೇ, ಯಾಕೆ ಹೀಗೆಲ್ಲ ನಡ್ಕೋತಾ ಇದ್ದೀರಾ? ನೋಡಿ, ತಪ್ಪು ಮೇಲೆ ತಪ್ಪು ಮಾಡಬೇಡಿ. ಇದಕ್ಕೆಲ್ಲ ನೀವು ಎಂಥ ಶಿಕ್ಷೆ ಅನುಭವಿಸ್ತೀರಾ ಅಂತ ಗೊತ್ತಾ? ಓ ಗೊತ್ತು ಮೇಡಮ್, ಅದಕ್ಕೆ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು. ನಿನ್ನ ಕತೆ ಪುರಾಣ ಎಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋ ನಂತರ ಪುರ್ಸೋತಿಲ್ಲ. ಮರ್ಯಾದಾಗಿ ಪೆನ್ ಡ್ರೈವ್ ಕೊಟ್ಬಿಟ್ಟು ಹೋಗ್ತಾ ಇರು. ಇಲ್ಲ ಅಂದರೆ ಈ ಚಾಕು ಇವನ್ ಗಂಟ್ಲೊಳಗೆ ಹಾಕ್ತೀನಿ. ನಿಲ್ಲಿಸಿ, ಅವ್ರಿಗೇನು ಮಾಡಬೇಡಿ. ನಾನು ನಿಮಗೆ ಪೆನ್ ಡ್ರೈವ್ ಕೊಡ್ತೀನಿ, ಆದರೆ ಅವ್ರನ್ನ ಮಾತ್ರ ಬಿಟ್ಬಿಡಿ. ಯಾಕೋ ನಿನ್ನ ಹಣೆ ಬರೋನೇ ಚೆನ್ನಾಗಿಲ್ಲ. ಎಂಥ ಜಾತಕನೇ ನಿಂದು. ಮದುವೆ ಆಗೋಕ್ಕೆ ಅಂತ ಬಂದವನು ಹೊಗೆ ಹಾಕಿಸ್ಕೊಂಡ, ಮದುವೆ ಆಗಿರೋನು ಜೈಲ್ ಪಾಲಾಗ್ತಿದ್ದಾನೆ. ಆ ದೇವರು 11ನೇ ಅವತಾರ ಎತ್ತು ಬಂದರೂ ನಿನ್ನ ಗಂಡನ ಬಚಾವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಡೀರೋ. ಭಾನುವಾ, ಯಾಕವ ಪೆನ್ ಡ್ರೈವ್ ಕೊಟ್ಬಿಟ್ರಿ? ನಮ್ದು ವಿಧಿದ ಒಂದೇ ಆಧಾರ ಅಲ್ವೇನವಾ? ಭಾವ, ಈಗ ಪೆನ್ ಡ್ರೈವ್ಗಿಂತ ನಿಮ್ಮ ಪ್ರಾಣನೇ ಮುಖ್ಯ. ಈಗಾಗಲೇ ಸಿದ್ದು ಅವರು ಯಾವ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಈಗ ಇದೆಲ್ಲ ನನ್ನ ಕಣ್ಮುಂದೆ ನಡೀತಿದ್ರೆ ನಾನು ನೋಡೋಕ್ಕಾಗುತ್ತಾ? ಭಾವ, ಪ್ರಾಣ ಇದ್ರೇನೆ ಏನಾದರೂ ಮಾಡಬಹುದು ಅಲ್ವಾ? ಅವನವಾ, ನಮ್ ಸಿದ್ದು ಆಚೆಗೆ ಬಂದು ನೀವಿಬ್ರು ಸುಖವಾಗಿ ಸಂತೋಷವಾಗಿ ಬಾಳೋದ್ಕಿಂತ ದೊಡ್ಡದೇನವ ಈ ಪ್ರಾಣ. ಹೋಗೋದು ಎಂತ ಕೆಲಸ ಮಾಡ್ಬಿಟ್ರವ. ಪರವಾಗಿಲ್ಲ ಭಾವ, ಆ ದೇವ್ರು ನಮಗೆ ಇನ್ನೊಂದು ದಾರಿ ತೋರಿಸ್ತಾನೆ. ಇಲ್ಲ ಕಣವ, ಯಾವ ದೇವ್ರುವೆ ಯಾವ ದಾರಿನೂ ತೋರಿಸ್ತಾನೆ ಅನ್ನೋ ನಂಬಿಕೆನೇ ನಂಗಿಲ್ಲ ಕಣವ. ಎಲ್ಲ ಹೊಂಟೋಯ್ತು. ಇನ್ನು ನಾವು ಸೋತ್ಬಿಟ್ಟು ಅಂತ ಅನ್ನಿಸ್ತದೆ ಕಣವ. ಸೋತ್ಬಿಟ್ಟು ನಾವು. ಜೀವನದಲ್ಲಿ ನಾವು ಅನ್ಕೊಳ್ದೇ ಇರೋ ಎಂತೆಂಥ ಅನಿರೀಕ್ಷಿತ ಘಟನೆಗಳು ನಡೆದೋಗುತ್ತೆ ಅಲ್ವೇನ್ರಿ. ಮುಂದಿನ ಕ್ಷಣ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ನಾವು ನೆನೆಸ್ಕೊಂಡಾಗೆ ಏನು ನಡೆಯೋದಿಲ್ಲ. ಎಲ್ಲ ಆ ದೇವರ ಇಚ್ಛೆ ಹಾಗೆ ನಡೆಯೋದು. ನಿಜ ಲಕ್ಷ್ಮಿ, ನಾವೆಲ್ಲ ಕಾಲದ ಕೈಗೊಂಬೆಗಳಷ್ಟೇ. ನಮ್ಮನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಿದ್ದು ನಮ್ಮತ್ತಿಗೆ
ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಇವತ್ತಿಗೆ ಅವ್ರ ಕಾರ್ಯ ಇದೆ. ಕೊನೆ ಕ್ಷಣದವರೆಗೂ ನಮ್ಮಣ್ಣ ನನ್ನನ್ನ ಕರೀತಾರೆ ಅಂತ ಕಾಯ್ಕೊಂಡಿದ್ದೆ. ಕರೀಲಿಲ್ಲ. ಅವನ್ಗೆ ನಮ್ಮ ಮೇಲಿನ ದ್ವೇಷ ಹೋಗಿಲ್ಲ ಅಂತ ಕಾಣತ್ತೆ. ನಾವೇ ಇವತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಕಾರ್ಯದಲ್ಲಿ ಭಾಗಿಯಾಗಬೇಕಾಗಿತ್ತು. ಅದು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಯೋಚನೆ ಮಾಡಬೇಡ ಲಕ್ಷ್ಮಿ. ಮೊದಲು ನಾವು ಈ ಬಟ್ಟೆನ ನಿನ್ನ ಅಳಿಂಗ್ ತಲುಪಿಸೋಣ. ನಾವು ಹೋಗ್ತಿದ್ರೇನಂತೆ, ವೆಂಕಿ ಚೆಲ್ವಿಗೆ ಅವ್ರ ಮನೆಗೆ ಗೊತ್ತು, ಅವ್ರ ಕೈಲಿ ಕಳಿಸೋಣ. ಮಿಕ್ಕಿದ್ದನ್ನು ಆಮೇಲೆ ಯೋಚನೆ ಮಾಡು, ಆಯ್ತಾ? ಬಟ್ಟೆ ಏನೋ ಕೊಟ್ಟು ಕಳಿಸ್ತೀವಿ, ಆದರೆ ಶಾಸ್ತ್ರದ ಪ್ರಕಾರ ನಾನು ಮಾಡ್ಬೇಕಾಗಿದ್ದ ಪೂಜೆನ ಅಲ್ಲಿ ಹೋಗಿ ಮಾಡಕ್ ಆಗ್ತಾ ಇಲ್ವಲ್ಲ. ಒಂದು ಕೆಲಸ ಮಾಡೋಣ, ಮೊದಲು ಬಟ್ಟೆಗಳನ್ನ ಕಳಿಸೋಣ, ಆಮೇಲೆ ನಾನೇನಾದರೂ ವ್ಯವಸ್ಥೆ ಮಾಡ್ತೀನಿ, ಆಯ್ತಾ? ವೆಂಕಿ, ಚಲ್ವಿ, ಚಲ್ವಿ, ವೆಂಕಿ, ಬಾಮ್ಮ, ಬನ್ನಿ ಇಬ್ರು. ವೆಂಕಿ, ಈ ಬಟ್ಟೆನ ಅವತ್ತು ನೀವಿಬ್ರು ಹೋಗಿ ಬ್ಯಾಗ್ ಕೊಟ್ಟು ಬಂದ್ರಲ್ಲ ಒಬ್ಬರ ಮನೆ, ಯಜಮಾನ್ರ ಮನೆ, ಅವ್ರ ಮನೆ ಕೊಟ್ಟು